ಸೊ ಏನಾಗುತ್ತೆ ಫಸ್ಟು ಒಂದು ಚಾನಲ್ ಏನು ಡಿಸೈಡ್ ಆಗುತ್ತೆ, ಶೋ ಅಂತ ಡಿಸೈಡ್ ಆದಮೇಲೆ ಪ್ರೋಗ್ರಾಮಿಂಗಿಂದ ಯಾರನ್ನ ಕರೆಸೋದು ಅಂತ ಡಿಸೈಡ್ ಆಗುತ್ತೆ. ಸೊ ಸಾಧನೆ ಅಂದ್ರೆ ಅದರ ಮುಂದಿನ ಸ್ಟೆಪ್ಪೇ ಮೋಟಿವೇಶನ್. ಯಾಕಂದ್ರೆ ಏನು ಗೊತ್ತಾ, ಶೋ ಮಾಡಿದ ಉದ್ದೇಶ ಏನಂದರೆ ಬರೀ ಧಾರಾವಾಹಿ ಮತ್ತೊಂದು ಕಾರ್ಯಕ್ರಮ ಅಥವಾ ಯಾವುದೋ ಒಂದು ರಿಯಾಲಿಟಿ ಶೋ ಅಲ್ಲೇ ಉಳಿಬಾರ್ದು, ಇನ್ನೊಬ್ಬನ್ನ ಒಂದು ಸ್ಪಾರ್ಕ್ ಮಾಡಿ ಆಚೆ ಕರ್ಕೊಂಬಂದು ಅವನೇನೋ ಸಾಧನೆ ಮಾಡೋ ಥರ ಆಗಬೇಕು ಅಂತ ಪ್ಲಾನ್ ಆಗಿದ್ದು. ಸೊ ರೆವಲ್ಯೂಷನ್ ಹುಡುಕ್ತಾ ಇದ್ದಾಗ ನಮಗೆ ಸಾಕಷ್ಟು ಚರ್ಚೆಗಳಾಯಿತು, ಚಾನಲಲ್ಲಿ ಎಲ್ಲ ಡಿಸ್ಕಷನ್ ಆಯಿತು. ಆಗ ಫಸ್ಟು ಹುಡ್ಕೊಂಡಿದ್ದೆ ಅಪ್ಪು ಸರ್ ಹೆಸರು ಸ್ಪಾರ್ಕ್ ಆಯಿತು. ಅಪ್ಪು ಸರ್ ಬರಲಿ ಶೋಗೆ, ಯಾಕಂದರೆ ಅವರು ಬರೀ ಯಂಗ್ಸ್ಟರ್ಸ್ಗೆ ಅಥವಾ ಕಾಲೇಜ್ ಯುವಕರಿಗೆ ಅಥವಾ ಈ ಕೆಲ್ಸಕ್ಕೆ ಸೇರ್ಕೊಂಡವ್ರಿಗೆ ಮಾತ್ರ ಸ್ಫೂರ್ತಿ ಅಲ್ಲ, ಮನೆಯಲ್ಲಿರೋ 1 ವರ್ಷದ ಮಗುಗೂ ಸ್ಫೂರ್ತಿ ಅಂತಾರೆ. ಹೌದು, ಆ ಒಂದು ಸಿಚುಯೇಷನ್ ನಮಗೆ ಪುನೀತ್ ಸರ್ಗೆ ಅಪ್ರೋಚ್ ಮಾಡಿದ್ವಿ. ಸೊ ಅವರು ಫಸ್ಟ್ ಎಪಿಸೋಡಿಗೆ ಬರ್ತಾರೆ. ಆ್ಯಂಡ್ ಏನು ಖುಷಿಯಾಗಿದೆ ಅಂದರೆ ಇಡೀ ಇಂಡಸ್ಟ್ರಿಯಲ್ಲಿರುತ್ತೆ, ಅವತ್ತು ಆಲ್ಮೋಸ್ಟ್ ಇಡೀ ಇಂಡಸ್ಟ್ರಿ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪಾರ್ವತಮ್ಮ ರಾಜ್ಕುಮಾರ್ ಮೇಡಮ್ ಬರ್ತಾರೆ ಆ ಎಪಿಸೋಡ್ಗೆ. ಅಪ್ಪು ಸರ್ಗೂ ಗೊತ್ತಿಲ್ಲ, ಅಷ್ಟು ಸರ್ಪ್ರೈಸ್ ಎಲಿಮೆಂಟ್ಸ್ನ ಅಲ್ಲಿ ಇಟ್ಟಿರ್ತೀವಿ. ಸೊ ಈ ಥರ ಎಲಿಮೆಂಟ್ಸ್ನ ನಾವು ಹೆಂಗೆ ಜನಕ್ಕೆ ತಲುಪಿಸ್ತೀವಿ ಅಂದರೆ, ಜನ ಹೆಂಗೆ ಕಾಯ್ತಿದ್ರು ಶ್ರೀಧರ್ ಆ ಟೈಮಲ್ಲಿ ಅಂದರೆ, ನಮ್ಗೆ ಇವತ್ತಿರೋವಂಥ ಡಿಜಿಟಲ್ ಮಾಧ್ಯಮದಲ್ಲಿ ಫೆಸಿಲಿಟೀಸ್ ಇದೆಯಲ್ಲ, ಇನ್ಸ್ಟಾಗ್ರಾಮು, ಯೂಟ್ಯೂಬು ಸಾವಿರಾರಿದೆ. ಬಟ್ ಅವತ್ತು ಇದ್ದಿದ್ದು ಒಂದೇ ಒಂದು ರೂಟ್ ಜನಕ್ಕೆ ತಲುಪೋದಂದರೆ ಫೇಸ್ಬುಕ್ಕಲ್ಲಿ ಫಸ್ಟು ಅಪ್ಪು ಸರ್ದು ಎಪಿಸೋಡ್ ಅಂತ ಗೊತ್ತಾದ ತಕ್ಷಣ ನಾವೇನು ಪ್ರೋಮೋ ಅಂತ ಮಾಡಿ ಬಿಟ್ಟಾಗ ಎಷ್ಟು ಕಮೆಂಟ್ಸ್ ಬಂದಿತ್ತು, ಎಷ್ಟು ಲೈಕ್ಸ್ ಗೊತ್ತಾ. ಆಗಿನ ಕಾಲದಲ್ಲಿ ಲೈಕ್ಸು ಕಮೆಂಟ್ಸು, ಇಡೀ ಅಪ್ಪು ಸರ್ನ ಫ್ಯಾನ್ಸು ಕೊಂಡಾಡಿದ್ರು ಈ ಥರದೊಂದು ಅವ್ರನ್ನ ಕೂರಿಸಿದ್ರು ಅಂತ. ಬಟ್ ಎಪಿಸೋಡ್ ಬಂದು ಶೂಟ್ ಆಗಿ ಅದು ಟೆಲಿಕಾಸ್ಟ್ ಆದಮೇಲೆ ಎಷ್ಟೊಂದು ಜನ ಹತ್ತಿರೋದು ಉಂಟು, ಎಷ್ಟೊಂದು ಜನ ಚಾನಲಿಗೆ ಲೆಟ್ರ್ ಬರೆದಿರೋದು ಉಂಟು, ಹಾಗೂ ಎಷ್ಟೊಂದು ಜನ ಚಾನಲ್ ಹತ್ರ ಬಂದು ಕೂತಿರೋದು ಉಂಟು. ಈ ಥರ ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ ಪುನೀತ್ ಸರ್ನ ಕರೆಸಿ ಅಂತ, ಯಾಕಂದರೆ ಅವ್ರನ್ನ ಸಣ್ಣ ವಯಸ್ಸಿಂದ ನೋಡ್ಕೊಂಬಂದಿರುವಂಥದ್ದು. ಸೊ ಈ ಥರ ಎಲಿಮೆಂಟ್ಸ್ ಆದಾಗ ನಮಗೇನಾಗುತ್ತೆ, ಮತ್ತಷ್ಟು ಸ್ಫೂರ್ತಿ ಆಗುತ್ತೆ ಈ ಥರ ಹೊಸ ಶೋಗಳು ಮಾಡಬೇಕು, ಹೊಸ ಮನೋರಂಜನೆ ಕೊಡಬೇಕು ಅಂತ. ಯಾಕಂದರೆ ಜೀ ಕನ್ನಡ ಯಾವಾಗಲೂ ಸಾಕಷ್ಟು ಕಾಣಿಸ್ಕೊಂಡಿದ್ದೆ ರಿಯಾಲಿಟಿ ಶೋಗಳಿಗೆ. ಇದ್ರ ಮಧ್ಯೆ ಒಂದು ಡಿಫ್ರೆನ್ಷಿಯೇಟರ್ ಅಂತ ಬೇಕಾಗಿತ್ತು, ಅಂದರೆ ಏನೋ ಒಂದು ಹೊಸದು ಬೇಕಾಗಿತ್ತು. ಅದು ಈ ಮಾರ್ಕೆಟಲ್ಲಿ ಎಲ್ಲೂ ಇರಲಿಲ್ಲ. ಸೊ ಅವಾಗ ಬಂದಿದೆ ವೀಕೆಂಡ್ ವಿತ್ ರಮೇಶ್. ಆ್ಯಂಡ್ ಅದಕ್ಕೆ ತಕ್ಕಾದ ಹೋಸ್ಟು ರಮೇಶ್ ಅರವಿಂದ್ ಸರ್. ಯಾಕಂದರೆ ಅವ್ರು ಯಾವತ್ತೂ ಹೊರಗಡೆಯಿಂದ ಆಗಲಿ ಅಥವಾ ಪರ್ಸನಲಾಗಿ ಸಿಕ್ಕಿದಾಗಲಿ ಯಾವಾಗಾದರೂ ಯಾರನ್ನೇ ಆದರೂ ಮೋಟಿವೇಟ್ ಮಾಡ್ತಾರೆ. ಅದು ಮುಖ್ಯವಾದ ಉದ್ದೇಶ ಅವ್ರದ್ದು. ಸೊ ಕರೆಕ್ಟಾಗಿರೋಂಥ ಹೋಸ್ಟ್ ಸಿಕ್ಕಿದ್ರು. ಸೊ ಅಲ್ಲಿಂದ ಜೀ ಕನ್ನಡ. ನಿಮ್ಮ ಪೊಸಿಷನ್ ಏನಿತ್ತು ಸರ್ ಅವಾಗ? ನಾನು ಅವಾಗ ಬ್ರ್ಯಾಂಡ್ ಮ್ಯಾನೇಜರ್ ಆಗಿದ್ದೆ. ಇನ್ನು